ಸುಮಾರು 27 ವರ್ಷಗಳ ಹಿಂದೆ ಉತ್ಪಾದನೆ ಸ್ಥಗಿತಗೊಳಿಸಿ ಮುಚ್ಚಲ್ಪಟ್ಟಿರುವ ದಾಂಡೇಲಿಯ ಫೆರೋ ಅಲಾಯಿಸ್ ಕಂಪನಿಯ ಆವರಣದಿಂದ ಮೈನಿಂಗ್ ಸ್ಲಜ್ ಅನ್ನು ಲಾರಿಗಳ ಮೂಲಕ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದು, ಅರಣ್ಯ ಇಲಾಖೆಯು ಆಕ್ಷೇಪ ವ್ಯಕ್ತಪಡಿಸಿರುವ ನಡುವೆಯೇ ಈ ಅನಧಿಕೃತ ಚಟುವಟಿಕೆ ನಡೆಯುತ್ತಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ದಾಂಡೇಲಿಯ ಡಿಎಫ್ಎ ಕಂಪನಿಗೆ 1956ರಲ್ಲಿ 96 ಎಕರೆ ಮತ್ತು 1965ರಲ್ಲಿ 100 ಎಕರೆ ಸೇರಿದಂತೆ ಒಟ್ಟು 196 ಎಕರೆ ಭೂಮಿಯನ್ನ ಲೀಸ್ ಆಧಾರದ ಮೇಲೆ ನೆಹರು ಕಾಲದಲ್ಲಿ ಬಂದ ಪಂಚವಾರ್ಷಿಕ ಯೋಜನೆಯಲ್ಲಿ ನೀಡಲಾಗಿತ್ತು. 1998ರಲ್ಲಿ ಕಂಪನಿ ಮುಚ್ಚಿದ ಬಳಿಕವೂ ಭೂಮಿ ಹಸ್ತಾಂತರವಾಗಿಲ್ಲ. ಅರಣ್ಯ ಇಲಾಖೆಯವರು ಕಂಪನಿ ಮುಚ್ಚಿದ ಕಾರಣಕ್ಕೆ ಭೂಮಿ ಮರಳಿಸುವಂತೆ ಕಂಪನಿಯ ಮಾಲೀಕರಿಗೆ ತಿಳಿಸಿದ್ರು. 2002ರಲ್ಲಿ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಿದ್ರಿಂದ ಈ ಕುರಿತು ಅರಣ್ಯ ಇಲಾಖೆ ಮತ್ತು ಕಂಪನಿಯ ನಡುವಿನ ವಿವಾದ ಈಗಲೂ ನ್ಯಾಯಾಲಯದಲ್ಲಿದೆ. ಪ್ರಕರಣ ನ್ಯಾಯಾಲಯದಲ್ಲಿರುವುದರಿಂದ ಕಂಪನಿಯ ಆವರಣದಲ್ಲಿ ಯಾವುದೇ ವಾಣಿಜ್ಯ ಚಟುವಟಿಕೆ ನಡೆಸದಂತೆ ಅರಣ್ಯ ಇಲಾಖೆ ಕಂಪನಿಗೆ ಸೂಚನೆ ನೀಡಿದ್ರು. ಹೋಮ್ ಸ್ಟೇ ನಿರ್ವಹಣೆ, ಕಟ್ಟಡ ಬಾಡಿಗೆಗೆ ನೀಡುವುದು ಹಾಗೂ ಕಚ್ಚಾ ಸಾಮಗ್ರಿಗಳ ಸಾಗಾಟ ಸೇರಿದಂತೆ ಹಲವು ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಕಂಪನಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ತ್ಯಾಜ್ಯವಾಗಿ ಸಂಗ್ರಹವಾಗಿದ್ದ ಕಬ್ಬಿಣದ ಅಂಶವುಳ್ಳ ಮೈನಿಂಗ್ ಸ್ಲಜ್ ಅನ್ನು ಜೆಸಿಬಿ ಮೂಲಕ ಅಗೆದು ಲಾರಿಗಳನ್ನ ಲೋಡ್ ಮಾಡಿ ಹೊರ ರಾಜ್ಯದ ಲಾರಿ ಮೂಲಕ ಸಾಗಿಸಲಾಗುತ್ತಿದೆ. ಪ್ರತಿದಿನ 16 ಲಾರಿಗಳಲ್ಲಿ ಈ ಸ್ಲಜ್ ಸಾಗಾಟವಾಗುತ್ತಿದ್ದು, ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯುತ್ತಿದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ಮೈನಿಂಗ್ ಸ್ಲಜ್ ಸಾಗಿಸುವ ಭಾರೀ ಲಾರಿಗಳು ದಾಂಡೇಲಿಯ ಬಾಂಬೆ ಚಾಳ ಲೆನಿನ್ ರಸ್ತೆ ಮಾರ್ಗವಾಗಿ ಜೆಎನ್ ರಸ್ತೆಗೆ ಸಂಪರ್ಕಿಸುವ ವೇಳೆ ಹಲವು ಕಡೆ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ಎಸ್ಬಿಐ ಬ್ಯಾಂಕಿನ ತಿರುವಿನ ಬಳಿ ಈ ಸ್ಲಜ್ ತುಂಬಿದ್ದ ಭಾರೀ ಲಾರಿಗಳು ಅಪಾಯಕಾರಿಯಾಗಿ ಒನ್ ವೇ ಮಾರ್ಗದಲ್ಲಿ ಸಂಚರಿಸುತ್ತವೆ. ಡಿಎಫ್ಎ ಕಂಪನಿಯ ಭೂಮಿ ಪ್ರಕರಣ ನ್ಯಾಯಾಲಯದಲ್ಲಿದ್ರೂ ಅರಣ್ಯ ಇಲಾಖೆಯ ಆಕ್ಷೇಪವಿದ್ರೂ ಭಾರೀ ಪ್ರಮಾಣದಲ್ಲಿ ಮೈನಿಂಗ್ ಸ್ಲಜ್ ಸಾಗಾಟ ನಡೆಯುತ್ತಿದೆ ಎಂಬ ಆರೋಪಗಳ ನಡುವೆಯೂ ಸಂಬಂಧಪಟ್ಟ ಇಲಾಖೆ, ಆಡಳಿತ ಹಾಗೂ ಜನಪ್ರತಿನಿಧಿಗಳು ಮೌನವಾಗಿರುವುದು ಸಾರ್ವಜನಿಕರಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಬಿಎನ್ ವಾಸರೆ, ದಾಂಡೇಲಿ. ಮುಂಗಾರು ಮಳೆ ಪ್ರಾರಂಭವಾಗುತ್ತಿದ್ದಂತೆ ಗೋಕರ್ಣ ಭಾಗದಲ್ಲಿನ ಕೃಷಿ ಚಟುವಟಿಕೆಗಳು ಗದ್ದಿಗೆರೆದಿದ್ದು, ಹೊಲ ಉಳುಮೆ, ಬೀಜ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ಸಾಂಪ್ರದಾಯಿಕ ಪದ್ಧತಿಯ ಉಪಕರಣಗಳಿಗಿಂತ ಹೆಚ್ಚು ಯಂತ್ರಗಳ ಬಳಕೆ ಜೋರಾಗಿದೆ. ಹಲವು ಕಡೆ ತರಕಾರಿಗಳ ಬೆಳೆದ ಗದ್ದೆಯಲ್ಲಿ ಸ್ವಚ್ಛಗೊಳಿಸಿ ಗೊಬ್ಬರ ಹಾಕಿ ಉಳುಮೆ ಕಾರ್ಯ ಪ್ರಾರಂಭಿಸಿದ್ದಾರೆ. ತಾಲೂಕಿನಲ್ಲಿಯೇ ಹೆಚ್ಚು ಕೃಷಿ ಕ್ಷೇತ್ರ ಹೊಂದಿದ ಗೋಕರ್ಣ ಹೋಬಳಿಯದ್ದಾಗಿದ್ದು, ಒಟ್ಟು 795 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆ ಬೆಳೆಯಲಾಗುತ್ತದೆ. ಹೆಚ್ಚಿನ ಕೃಷಿ ಕ್ಷೇತ್ರ ಹೊಂದಿದ್ದ ಗೋಕರ್ಣದಲ್ಲಿ ಪ್ರಸ್ತುತ ಈ ಭೂಮಿ ಹೋಟೆಲ್, ರೆಸಾರ್ಟ್ಗಳಾಗುತ್ತಾ ಕೃಷಿ ಭೂಮಿ ಕಡಿಮೆಗೊಳ್ಳುತ್ತಿದ್ದು, ಮುಂದಿನ ದಿನದಲ್ಲಿ ಮತ್ತಷ್ಟು ಇಳಿಮುಖಗೊಳ್ಳುವ ಲಕ್ಷಣಗಳಿವೆ. ಕೃಷಿ ಇಲಾಖೆಯಿಂದ ಈಗಾಗಲೇ ಬಿತ್ತನೆ ಬೀಜ ವಿತರಿಸಲಾಗಿದೆ. ಗದ್ದೆ ಹೂಟೆ ಎಂದು ಸಾಂಪ್ರದಾಯಿಕ ಭಾಷೆಯಲ್ಲಿ ಕರೆಯುತ್ತಿದ್ದ ರೈತರು ಮರದ ನೇಗಿಲು, ಉಳುಮೆಗೆ ಎತ್ತುಗಳನ್ನು ಬಳಸುತ್ತಿದ್ರು. ಗದ್ದೆಯಲ್ಲಿ ಉಳುಮೆ ಮಾಡುವಾಗ ಜಾನಪದೀಯ ಹಾಡು, ಎತ್ತುಗಳ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲು ಜೋರಾಗಿ ಕೂಗುವುದು, ಇದರೊಂದಿಗೆ ಕಪ್ಪೆ ಮತ್ತಿತರ ಪ್ರಾಣಿ ಪಕ್ಷಿಗಳ ಕಲರವ ಬಹು ವಿಶಿಷ್ಟವಾಗಿರುತ್ತಿತ್ತು. ಆದರೆ ಆಧುನಿಕ ಕೃಷಿ ಪದ್ಧತಿಗೆ ಮೇರೆ ಹೋಗಿರುವ ರೈತರು ಉಳುಮೆಗೆ ಟಿಲ್ಲರ್ ಬಳಸುತ್ತಿದ್ದು, ಗದ್ದೆಗಳಲ್ಲಿ ಯಂತ್ರದ ಸದ್ದೇ ಜೋರಾಗಿದೆ. ರೈತರ ಹಾಡು, ಕೂಗು ಗೌಣವಾಗಿದ್ದು, ಯಂತ್ರದ ಅಬ್ಬರದಲ್ಲಿ ಪ್ರಾಣಿ ಪಕ್ಷಿಗಳ ಕಲರವವೂ ನಿಂತಿದೆ. ಇನ್ನು ಹಲವು ರೈತರು ಮನೆಗಳಲ್ಲಿ ಸಾಕಿದ ದನಗಳು ಕೃಷಿ ಕಾರ್ಯಕ್ಕೆ ಬಳಕೆ ಮಾಡದ ಕಾರಣ ಬೀದಿಯಲ್ಲಿ ಬೀಡು ಬಿಟ್ಟಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ.